ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೈಲಿ ವೀಡಿಯೋಸಾಗಿ ಇವತ್ತು ಹೊಸ ವೀಡಿಯೋ ಮಾಡ್ತಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ಡೈಲಿ ಕೊಡೋ ಹಾಗೆ ಪ್ರೀಸೆಟ್ ಮತ್ತು ಬಿಟ್ಮಾರ್ಕ್ ಪ್ರೀಸೆಟ್ ಮತ್ತು ಶೇಕ್ ಎಫೆಕ್ಟ್ ಪ್ರೀಸೆಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅವನ್ನ ಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಟ್ಮಾರ್ಕ್ನ ಓಪನ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಾವು ಆ್ಯಡ್ ಮಾಡಬೇಕಾಗಿರೋ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋನ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ಈ ಫೋಟೋನ ಲಾಸ್ಟ್ ಎಂಡ್ವರೆಗೆ ತನ್ನಿ ಫ್ರೆಂಡ್ಸ್. ಲಾಸ್ಟ್ ಎಂಡ್ವರೆಗೆ ತಂದು ಇದರೊಳಗೆ 14.1 ಅಂತ ಇದೆಯಲ್ಲ ಫ್ರೆಂಡ್ಸ್, 14 ಪಾಯಿಂಟ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಂದ ಪ್ರತಿ ಬಿಟ್ ಮಾರ್ಕು ಕಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಪ್ರತಿ ಬಿಟ್ ಮಾರ್ಕು ಕಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿದಾದ್ಮೇಲೆ ಫ್ರೆಂಡ್ಸ್, ಫಸ್ಟಲ್ಲಿ ಒಂದು ಲೇಯರ್ ಇರ್ತಾರ ಫ್ರೆಂಡ್ಸ್, ಅದನ್ನ ಲಾಸ್ಟ್ ಎಂಡ್ವರೆಗೆ ತನ್ನಿ ಫ್ರೆಂಡ್ಸ್ ಕೆಳಗೆ. ಆಮೇಲೆ ಈ ಥರ ಲೇಯರ್ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ಲೇಯರ್ಸ್ನ ಕಲರ್ ಆ್ಯಂಡ್ ಫಿಲ್ ಮೇಲೆ, ಇದನ್ನ ಬಿಟ್ ಮಾರ್ಕಲ್ಲೇ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಕಲರ್ ಆ್ಯಂಡ್ ಫಿಲ್ ಮೇಲೆ ಓಪನ್ ಮಾಡಿ, ಇಲ್ಲಿ ಓಪನ್ ಮಾಡಿ ನಮ್ಗೆ ಯಾವ ಫೋಟೋ ಬೇಕಲ್ಲ, ಇವಾಗ ಈ ಫೋಟೋನ ಆ್ಯಡ್ ಮಾಡಿದ್ವಿ ಅಂದರೆ ಈ ಥರ ಕಾಣುತ್ತೆ ಫ್ರೆಂಡ್ಸ್. ನಾವು ಈಗ ಮೊದಲು ಫೋಟೋ ಇತ್ತಲ್ಲ ಆ ಥರ ಫೋಟೋನ ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್. ಅದೇ ಫೋಟೋನ ಇದೇ ಥರ 5 ಲೇಯರ್ಸ್ ಇರುತ್ತೆ ಫ್ರೆಂಡ್ಸ್. ಅದು 5 ಲೇಯರ್ಸ್ಗೂ ಅದೇ ಥರ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ಇಲ್ಲಿ ಎರಡು ಇರುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ, ಒಂದು ಹಾಗೆ ನಾರ್ಮಲ್. ಅದರಲ್ಲಿ ನಾವು ಆ ಫೋಟೋನ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಆದಮೇಲೆ ಬ್ಯಾಕ್ಗೆ ಒಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಲೇಯರ್ 14.1 ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 14.1 ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಹೋಗಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇದು 14.1 ಸೆಕೆಂಡಿಂದ ಫ್ರೆಂಡ್ಸ್. ಇದು 1 ಸೆಕೆಂಡ್ಗೆ ಶೇಕ್ ಎಫೆಕ್ಟ್ ಆ್ಯಡ್ ಆಯಿತು. ಇದೇ ಥರ ಇನ್ನುಕ್ಕಿದೆಲ್ಲ ಲೇಯರ್ಸ್ಗೂ ಆ್ಯಡ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್. ನೆಕ್ಸ್ಟ್ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ ಫ್ರೆಂಡ್ಸ್. ಇವಾಗ 3ನೇ ಲೇಯರ್ ಫ್ರೆಂಡ್ಸ್, ಕಾಫಿ ಎಫೆಕ್ಟ್. ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ ಫ್ರೆಂಡ್ಸ್. ಮತ್ತು ತಿರ್ಗಾ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ 4ನೇ ಲೇಯರ್ ಫ್ರೆಂಡ್ಸ್, ಕಾಫಿ ಎಫೆಕ್ಟ್. ಇದೇ ಥರ ಎಲ್ಲದಕ್ಕೂ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟ್ ಎಂಡ್ವರೆಗೆ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಿದಾದ್ಮೇಲೆ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡಿಕೊಂಡು 2 ಲೇಯರ್ಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. BCBP ಬ್ರ್ಯಾಂಡ್ ಅಂತ ಇರೋದನ್ನ ಅದನ್ನ ಕಾಪಿ ಲೇಯರ್ಸ್ ಅಂತ ಮಾಡಿಕೊಂಡು ಬಿಟ್ ಮಾರ್ಕ್ನ ಓಪನ್ ಮಾಡಿಕೊಂಡು ಚಾಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ಸ್ ಅಂತ ಕೊಡಿ ಫ್ರೆಂಡ್ಸ್. ಪೇಸ್ಟ್ ಲೇಯರ್ಸ್ ಅಂತ ಕೊಟ್ಟ ಮೇಲೆ ಈ ಥರ HD ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅಷ್ಟೇ. ಈ ಥರ ಎಲ್ಲ ಆದಮೇಲೆ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 1080ಗೆ ಇಟ್ಟು ಫುಲ್ ಅಂತ ಇಟ್ಟು ವಿಡಿಯೋ ಎಕ್ಸ್ಪೋರ್ಟ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಪ್ರಿವ್ಯೂಯಲ್ಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಬಂದಿರುತ್ತೆ ಫ್ರೆಂಡ್ಸ್.